ಹಾಗಾದ್ರೆ ಏನು ಮಾಡೋದ್ರಿ? ಈ ಬೆಳೆ ಬಿಟ್ಟು ಬೇರೆ ಬೆಳೆ ಬೆಳೆದ್ರಿ, ಅದಕ್ಕೆ ಮಾರ್ಕೆಟ್ ಮಾಡೋದ್ರಿ. ಮಾರ್ಕೆಟ್ ಈ PKPS ಅದಾವಲ್ರಿ ಇವರು, ಇವ್ರಿಗೆ ಹೋಗಿ ಅಲ್ಲೇ ನೀವು ಹೆಚ್ಚಿದ್ರಪ್ಪ ಅಂದ್ರೆ, ಅವಾಗ ಗೋಡೌನ್ ಮಾಡಿ ಹೆಚ್ಚಿದ್ರಪ್ಪ ಅಂದ್ರೆ, ಗೋಡೌನ್ ಮಾಡೋಂಥ ಒತ್ತಡದಿಂದ ಗೋಡೌನ್ ಮಾಡಿ ಹೆಚ್ಚಿದ್ರೆ ನೀವು ಎಣ್ಣೆ ಕಾಳುಗಳು ಬೆಳಿಬೋದು, ಅಲ್ಲಿ ಇಡ್ಬೋದು, ಉಳಿದ ಕಾಳುಗಳನ್ನು ಬೆಳೆದಿರ್ಬೋದು. ರೈತನ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದ್ರೆ ಬೆಳೆದ ಬೆಳೆಯನ್ನು ಇಡೋದಕ್ಕೆ ಅವನಲ್ಲಿ ಜಾಗಿಲ್ಲ. ಮರಿ ಎಷ್ಟೆಷ್ಟು ಇರ್ತದೆ ನಿಮಗೆ ಗೊತ್ತದೆ. ನೀವು ರೈತರು, ನಾವು ರೈತರನ್ನ, ನಾವು ಸ್ವಲ್ಪ ದಿವಸ ರೈತರಿಗೆ ಮಾಡಿದಂಥವ್ರು. ಬೆಳೆ ಇಡೋಕ್ಕೆ ಆಗಿಲ್ಲ, ಬೆಳೆ ಬಂದ ತಕ್ಷಣ ಹೊರಗೆ ಹಾಕಿ ಬಂದ್ಬಿಡು, ಅದು ಕಡಿಮೆ ರೇಟ್ ಇರ್ತದೆ, ಪಾಪ ರೈತ ಲಾಸ. ಮತ್ತು BDCC ಆಗಲಿ ಯಾವುದೂ ಆಗಲಿ, ಜೋಳ ಬೆಳೆಯೋದಕ್ಕೆ, ಸಜ್ಜಿ ಬೆಳೆಯೋದಕ್ಕೆ, ಗೊಂಜಾಳ ಬೆಳೆಯೋದಕ್ಕೆ, ಮತ್ತು ಅಡಗಾಳು ಬೆಳೆಯೋದಕ್ಕೆ, ಹೆಸರು ಬೆಳೆಯೋದಕ್ಕೆ, ತೊಗರಿ ಬೆಳೆಯೋದಕ್ಕೆ ಯಾವ ಬೆಳೆಗೆ ಸಾಲ ಕೊಡ್ತಾರೆ ಹೇಳ್ರಿ? ನಮ್ಮ ದುಡ್ಡು ಹಾಕಿ ಮಾಡ್ಬೇಕು ನಾವು. ಇವಾಗ ಸಾಲ ಇಲ್ಲ, ಯಾರೂ ಮಾತಾಡ್ಸೋಂಗಿಲ್ಲ ಇದನ್ನು. ಮತ್ತು ಇದು ಮಾರ್ಕೆಟೂ ಇಲ್ಲ. ಇವು ಬಂದಾಗ ಮಾರ್ಕೆಟ್ ಡೌನ್ ಆಗಿರ್ತದೆ, ಆಗಿರ್ತದಿಲ್ಲ ರೀ. ಇದೆಲ್ಲ ಸೇರಿ ಒಂದು ಹೊಸ ಚಿಂತನೆ ಮಾಡಬೇಕಾಗಿದೆ. ಅದರಲ್ಲಿ ನಮ್ಮ ಈ ಗರ್ಜಿಂಗ್ ಮತ್ತು ಸಂಪಾದಕರಾಗಿರ್ಬೋದು, ಗುಂಡಪ್ಪ ಕಮಿತಿಯವರಾಗಿರ್ಬೋದು. ಗುಂಡಪ್ಪ ಕಮಿತಿಯವರಂತೂ ನಿಶ್ಚಿತವಾಗಿಯೂ ವೆಲ್ ಎಜುಕೇಟೆಡ್. ಅವ್ರ ಬಗ್ಗೆ ನಾನು ಸಾಕಷ್ಟು ಕೇಳಿದ್ದೀನಿ ಮತ್ತು ಸ್ವತಃ ಗೆಳತನೂ ಅದ. ಘಟಪ್ರಭಾ ಶುಗರ್ ಫ್ಯಾಕ್ಟ್ರೀಸಲ್ಲಿ ಸಾಕಷ್ಟು ಹೋರಾಟ ಮಾಡಿದ್ದಾರೆ ಅವರು. ಅವ್ರಿಗಿದ್ದಷ್ಟು ನಾಲೆಜ್ ಶುಗರ್ ಫ್ಯಾಕ್ಟ್ರಿಗಳಲ್ಲಿ ನಮಗಿಲ್ಲ. ಆದರೆ ಈ ಮಾತು ಮಾತ್ರ ಬೇಸಿಕ್ ಅದ. ಇದ್ರ ಬಗ್ಗೆ ಏನು ಹೇಳ್ತಾರೆ ಅವರು? ಅದಕ್ಕೆ ನಾವು ಕಬ್ಬು ಬೆಳೆದ್ಬಿಟ್ರೆ, ಬೇರೆ ಬೆಳೆ ಬೆಳೆದ್ರೆ ಯಾಕೆ ಬೇಕು ಕಬ್ಬದು? ಇದನ್ನು ನೇರಾಗಿ ಇವ್ರು ಪ್ರಶ್ನೆ ಮಾಡ್ತಾಯಿದ್ದೀನಿ. ಇದು ತಪ್ಪಿದ್ರೆ ಬಂದು ಹೇಳಿ ನನಗೆ. ಬೇಡ, ನೀವು ಒಂದು ವಿಡಿಯೋ ಮಾಡಿ ಬಿಡ್ರಿ, ನನಗೆ ಸಂತೋಷದ. ಇದನ್ನ ಯಾಕೆ ಬಿಡ್ತಾ ಇದ್ದೀನಿ ಅಂದ್ರೆ, ನೀವು ಜಾಗ್ರತೆ ಮಾಡ್ತೀರಿ. 4 ಮಂದಿ ನಿಮ್ಮ ಜೋಡಿ ರೈತರು ಅದಾರ, ಆ ರೈತರಿಗೆ ತಿಳಿಸಿ ಹೇಳ್ತೀರಿ, ನೀವು ತಿಳಿಸೋ ಪ್ರಯತ್ನ ಮಾಡ್ತೀರಿ. ಇದರಿಂದ ಏನೂ ಆಗೋದಿಲ್ಲ. ಅವ್ರು ಬೆಳೆದು ನಿಂತಿದ್ದಾರೆ ರೀ. ಹೆಚ್ಚು ಕಡಿಮೆ 4 ಫ್ಯಾಕ್ಟ್ರಿ ಬರ್ಕೊಂಡು ಕಪ್ಪು ಇನ್ನೂ ಹಚ್ಚಿ ಹೋಗಿಬಿಡ್ತಾರೆ. ಈಗ ಆಗ್ಯಾವಿಲ್ಲ ರೀ ಫ್ಯಾಕ್ಟ್ರಿಗಳು.